ಹಲೋ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು KAS ಅಂತ ಹುದ್ದೆಗಳನ್ನು ಕರೆದಿದ್ದಾರೆ. KPSC ಕಡೆಯಿಂದ KAS ಗ್ರೂಪ್ ಎ ಮತ್ತು ಬಿ ಅಂತ ಹುದ್ದೆಗಳನ್ನು ಕರೆದಿದ್ದಾರೆ. ಟೋಟಲ್ ಆಗಿ 319 ಹುದ್ದೆಗಳಿದಾವು. ಅದನ್ನು ಹೇಗೆ ಅಪ್ಲೈ ಮಾಡೋದು ಮತ್ತು ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ, ಕೊನೆಯ ದಿನಾಂಕ ಯಾವುದು, ಅದೇ ರೀತಿಯಾಗಿ ಸೆಲೆಕ್ಷನ್ ಪ್ರೊಸೆಸ್ ಹೇಗಿರುತ್ತದೆ ಮತ್ತು ಏಜ್ ಎಷ್ಟು ಮತ್ತು ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತದೆ ಅಂತ ಸ್ಟೆಪ್ ಬೈ ಸ್ಟೆಪ್ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಒಂದೊಂದಾಗಿ. ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿಯಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ಕೊತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟ್ ಆಫ್ ಆಲ್ ಈಗ ನೋಡ್ಬೋದು ನೀವು ಅಫಿಷಿಯಲ್ ಆಗಿರುವ ನೋಟಿಫಿಕೇಶನ್ ಇದ್ದಿದೆ. ದಿನಾಂಕ 31/7/2026 ಇದನ್ನ ನೋಟಿಫಿಕೇಶನ್ನ ರಿಲೀಸ್ ಮಾಡಿದ್ದಾರೆ. ನೋಡ್ಬೋದು ನೀವು ಕರ್ನಾಟಕ ಲೋಕ ಸೇವಾ ಆಯೋಗ ಅಂತ ಕೊಟ್ಟಿದ್ದಾರೆ, ಅದೇ ಸೂಚನೆ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಗ್ರೂಪ್ ಎ ಮತ್ತು KASನಲ್ಲಿ ಯಾವಪ್ಪ ಅಂದರೆ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಅಂತ 2 ಹುದ್ದೆಗಳನ್ನು ಕರೆದಿದ್ದಾರೆ. ಇದು ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡದಾದ ಹುದ್ದೆ ಅಂತ ಹೇಳ್ಬೋದು. ಇದರ ಮೇಲೆ ಕರ್ನಾಟಕದಲ್ಲಿ ಯಾವುದೇ ಹುದ್ದೆ ಇರುವುದಿಲ್ಲ, ಇದೇ ಅತಿ ದೊಡ್ಡ ಹುದ್ದೆ ಆಗೈತಿ. ಇದರಲ್ಲಿ ಗ್ರೂಪ್ ಎ ಈಗ ಡಿವೈಡ್ ಹೆಂಗೆ ಮಾಡಿದಾರಪ್ಪ ಅಂದರೆ ಗ್ರೂಪ್ ಎ ಒಳಗೆ ಈಗ ನೋಡ್ಬೋದು ನೀವು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಹಾಗೆ. ಫಸ್ಟ್ ಆಫ್ ಆಲ್ ಈಗ ಗ್ರೂಪ್ ಎ ಅನ್ನು ನೋಡೋಣ. ಗ್ರೂಪ್ ಎದಲ್ಲಿ ಸಹಾಯಕ ಆಯುಕ್ತಕರು ಎಷ್ಟಪ್ಪ ಅಂದರೆ 36 ಹುದ್ದೆಗಳು. ಇದು ಕಲ್ಯಾಣ ಕರ್ನಾಟಕ ಆಗಿದ್ದು, ಇದು ಹೈದರಾಬಾದ್ ಕರ್ನಾಟಕ ಆಗೈತಿ 3. ಅದೇ ರೀತಿಗೆ ಟೋಟಲ್ ಎಷ್ಟಪ್ಪ ಅಂದರೆ 39 ಹುದ್ದೆಗಳಿದಾವೆ. ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತದಾಗ ಎಷ್ಟು ಹುದ್ದೆಗಳಿದಾವಪ್ಪ ಅಂದರೆ ಕಲ್ಯಾಣ ಕರ್ನಾಟಕ 50, ಅದೇ ರೀತಿಯಾಗಿ ಹೈದರಾಬಾದ್ ಕರ್ನಾಟಕದಲ್ಲಿ ನಿಲ್ಲ. ಅದ ನಂತರ ಒಟ್ಟು ಹುದ್ದೆಗಳ ಸಂಖ್ಯೆ ಎಷ್ಟಪ್ಪ ಅಂದರೆ 50 ಆಗೈತಿ. ಸಹಾಯಕ ನಿರ್ದೇಶಕ ಅಂದ್ರೆ ಕಲ್ಯಾಣ ಕರ್ನಾಟಕ 2, ಹೈದರಾಬಾದ್ ಕರ್ನಾಟಕ ವೇಕೆನ್ಸಿ ಇರುವುದಿಲ್ಲ. ಅದೇ ರೀತಿಯಾಗಿ ಟೋಟಲ್ ಆಗಿ 2 ಹುದ್ದೆಗಳದಾವು. ಕಾರ್ಯನಿರ್ವಾಹಕ ಅಧಿಕಾರಿ ಅಂದ್ರೆ 13 ಕಲ್ಯಾಣ ಕರ್ನಾಟಕದಾಗ, ಅದೇ ಹೈದರಾಬಾದ್ ಕರ್ನಾಟಕದಾಗ 2, ಅದೇ ರೀತಿಯಾಗಿ ಟೋಟಲ್ ಆಗಿ 15. ಸಹಾಯಕ ನಿರ್ದೇಶಕ ಗ್ರೇಡ್ 1ದಲ್ಲಿ 11 ಹುದ್ದೆಗಳು ಕಲ್ಯಾಣ ಕರ್ನಾಟಕದವು, ಆದರೆ ಹೈದರಾಬಾದ್ ಕರ್ನಾಟಕದಲ್ಲಿ ವೇಕೆನ್ಸಿ ಇರುವುದಿಲ್ಲ. ಟೋಟಲ್ ಆಗಿ 11 ಹುದ್ದೆಗಳು. ಅದೇ ರೀತಿಯಾಗಿ ಗ್ರೂಪ್ ಎದಲ್ಲಿ ಟೋಟಲ್ ಆಗಿ 112 ಯಾವಪ್ಪ ಅಂದರೆ ಕಲ್ಯಾಣ ಕರ್ನಾಟಕ ಆಗಿರುತ್ತೆ. ಹೈದರಾಬಾದ್ ಕರ್ನಾಟಕದಲ್ಲಿ 5, ಟೋಟಲ್ ಆಗಿ 117 ಹುದ್ದೆಗಳು ಗ್ರೂಪ್ ಎನಲ್ಲಿ ಇರುತ್ತವೆ KASನಲ್ಲಿ. ಅದೇ ರೀತಿಯಾಗಿ ಗ್ರೂಪ್ ಬಿನಲ್ಲಿ ಎಷ್ಟು ಹುದ್ದೆಗಳಿದಾವಪ್ಪ ಅಂದರೆ ಗ್ರೂಪ್ ಬಿನಲ್ಲಿ ಟೋಟಲ್ ಆಗಿ ಈಗ ನೋಡ್ಬೋದು ನೀವು ಇಲ್ಲಿ ಗ್ರೂಪ್ನಲ್ಲಿ ತಹಶೀಲ್ದಾರ್ ಗ್ರೇಡ್ 2 ಕಲ್ಯಾಣ ಕರ್ನಾಟಕ 18, ಅದೇ ರೀತಿಯಾಗಿ ಹೈದರಾಬಾದ್ ಕರ್ನಾಟಕ 7, ಟೋಟಲ್ ಆಗಿ 25 ಹುದ್ದೆಗಳಿದಾವು. ಅದೇ ರೀತಿ ವಾಣಿಜ್ಯ ತೆರಿಗೆ ಅಧಿಕಾರಿ ಇದು ಗ್ರೂಪ್ ಬಿನಲ್ಲಿ ಇದೆ, ಗ್ರೇಡ್ ಬಿ ಅಂತ KSದಲ್ಲಿ. ಅದೇ ರೀತಿಯಾಗಿ ಇಲ್ಲಿ ನೋಡು ವಾಣಿಜ್ಯ ತೆರಿಗೆ ಅಧಿಕಾರಿ 74 ಕಲ್ಯಾಣ ಕರ್ನಾಟಕ, ಹೈದರಾಬಾದ್ ಕರ್ನಾಟಕದಲ್ಲಿ ಇರುವುದಿಲ್ಲ. ಟೋಟಲ್ ಆಗಿ ಎಷ್ಟಪ್ಪ ಅಂದರೆ 74 ಹುದ್ದೆಗಳು. ಸಹಾಯಕ ಅಧೀಕ್ಷಕರು ಮತ್ತು ಒಳಾಡಳಿತ ಇಲಾಖೆ ಕಾರ್ಯಗೃಹ 5 ಎಷ್ಟಪ್ಪ ಅಂದರೆ ಕಲ್ಯಾಣ ಕರ್ನಾಟಕ 5, ಹೈದರಾಬಾದ್ ಕರ್ನಾಟಕ 1, ಟೋಟಲ್ ಆಗಿ 6 ಹುದ್ದೆಗಳಿದಾವೆ. ಸಹಾಯಕ ಸಂಘದ ಸಹಾಯಕ 19 ಹುದ್ದೆಗಳು, ಜೊತೆಗೆ 2 21, ಟೋಟಲ್ ಆಗಿ ಸಹಾಯಕ ನಿರ್ದೇಶಕದಾಗ 10 ಕಲ್ಯಾಣ ಕರ್ನಾಟಕ 2, ಹೈದರಾಬಾದ್ ಕರ್ನಾಟಕ 12, ಟೋಟಲ್ ಆಗಿ ಅಬಕಾರಿ ಉಪ ಅಧೀಕ್ಷಕರು ಆರ್ಥಿಕ ಇಲಾಖೆ ಅಬಕಾರಿ ಇಲಾಖೆ ಅಂದರೆ 5 ಹುದ್ದೆಗಳು ಕಲ್ಯಾಣ ಕರ್ನಾಟಕ, ಈ ಥರ ಏನಿಲ್ಲ. ಅದೇ ರೀತಿಯಾಗಿ ಟೋಟಲ್ ಆಗಿ 5 ಹುದ್ದೆಗಳು. ಉದ್ಯೋಗಾಧಿಕಾರಿ ಎಷ್ಟಪ್ಪ ಅಂದರೆ 3, ಟೋಟಲ್ ಆಗಿ 3 ಇಲ್ಲಿ ನಿಲ್ಲಾಗಿರ್ತೈತಿ. ಅದೇ ರೀತಿಯಾಗಿ ಮುಖ್ಯಾಧಿಕಾರಿ ಗ್ರೇಡ್ ಎದಾಗ 18 ಹುದ್ದೆಗಳು ಕಲ್ಯಾಣ ಕರ್ನಾಟಕ, ಹೈದರಾಬಾದಲ್ಲಿ 2, ಟೋಟಲ್ ಆಗಿ 20 ಹುದ್ದೆಗಳು. ಸಹಾಯಕ ಖಜಾನಾಧಿಕಾರಿ ಅಂದರೆ 12 ಹುದ್ದೆಗಳು ಎಷ್ಟಪ್ಪ ಅಂದರೆ 12 ಹುದ್ದೆಗಳು ಕಲ್ಯಾಣ ಕರ್ನಾಟಕ, ಹೈದರಾಬಾದ್ ಕರ್ನಾಟಕದಲ್ಲಿ ಇಲ್ಲ. ಟೋಟಲ್ ಆಗಿ 12 ಹುದ್ದೆಗಳು. ಸಹಾಯಕ ನಿರ್ದೇಶಕರ 2 ಹುದ್ದೆಗಳು, ಟೋಟಲ್ 4 ಕಲ್ಯಾಣ ಕರ್ನಾಟಕ 2 ಮತ್ತು ಹೈದರಾಬಾದ್ ಕರ್ನಾಟಕ 2. ಶಾಖಾಧಿಕಾರಿ ಎಷ್ಟಪ್ಪ ಅಂದರೆ 5 ಹುದ್ದೆಗಳು ಕಲ್ಯಾಣ ಕರ್ನಾಟಕ, ಹೈದರಾಬಾದ್ ಕರ್ನಾಟಕದಲ್ಲಿ ಇಲ್ಲ. ಟೋಟಲ್ ಆಗಿ 5. ಶಾಖಾಧಿಕಾರಿ ಕರ್ನಾಟಕ ಲೋಕ ಸೇವಾ ಆಯೋಗದಲ್ಲಿ 3 ಹುದ್ದೆಗಳು ಕಲ್ಯಾಣ ಕರ್ನಾಟಕ, ಹೈದರಾಬಾದ್ 1, ಟೋಟಲ್ ಆಗಿ 4 ಹುದ್ದೆಗಳು. ಸಹಾಯಕ ನಿರ್ದೇಶಕರು ಗ್ರೇಡ್ 2ನ 11 ಹುದ್ದೆಗಳು ಹೈದರಾಬಾದ್ ಕರ್ನಾಟಕದಲ್ಲಿ ಇಲ್ಲ. ಟೋಟಲ್ ಆಗಿ 11 ಹುದ್ದೆಗಳು. ಅದೇ ರೀತಿಯಾಗಿ ಟೋಟಲ್ ಕಲ್ಯಾಣ ಕರ್ನಾಟಕದಲ್ಲಿ ಎಷ್ಟಪ್ಪ ಅಂದರೆ 185 ಹುದ್ದೆಗಳಾಗಿರ್ತವೆ. ಅದೇ ರೀತಿಯಾಗಿ ಹೈದರಾಬಾದ್ ಕರ್ನಾಟಕದಲ್ಲಿ 17 ಹುದ್ದೆಗಳಾಗಿರ್ತವೆ. ಟೋಟಲ್ ಆಗಿ 202 ಹುದ್ದೆಗಳಾಗಿರ್ತವೆ ಗ್ರೇಡ್ ಬಿನಲ್ಲಿ KS. ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ನೀವು ಒಟ್ಟು ಹುದ್ದೆಗಳು ಕೊಟ್ಟಾರು. ಅದೇ ರೀತಿಯಾಗಿ ಗ್ರೂಪ್ ಎದಾಗ ಎಷ್ಟಿದಾವಪ್ಪ ಅಂದರೆ 112 ಹುದ್ದೆಗಳು ಕಲ್ಯಾಣ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ 5, ಟೋಟಲ್ ಆಗಿ 117 ಒಟ್ಟು ಹುದ್ದೆಗಳು. ಗ್ರೂಪ್ ಬಿದಾಗ 185 ಹುದ್ದೆಗಳು ಕಲ್ಯಾಣ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ 17, ಟೋಟಲ್ ಆಗಿ 202. ಅದೇ ರೀತಿಯಾಗಿ
ಟೋಟಲ್ ಆಗಿ ಒಟ್ಟಾರೆಯಾಗಿ ಕಲ್ಯಾಣ ಕರ್ನಾಟಕ ಎಷ್ಟಪ್ಪ ಅಂದ್ರೆ 297 ಹುದ್ದೆಗಳದವು, 22 ಹುದ್ದೆಗಳು ಹೈದರಾಬಾದ್ ಕರ್ನಾಟಕದಾಗೂ, ಅದೇ ರೀತಿ 319 ಟೋಟಲ್ ಆಲ್ ಕರ್ನಾಟಕದಲ್ಲಿರುವ ಹುದ್ದೆಗಳಾಗಿದ್ದವು. ಆದ ನಂತರ ಬರುವುದು ಅಪ್ಲಿಕೇಶನ್ ಯಾವಾಗ ಹಾಕಬೇಕಪ್ಪ ಅಂದ್ರೆ ಯಾವಾಗ ಸ್ಟಾರ್ಟ್ ಆಗಪ್ಪ ಅಂದ್ರೆ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿರ್ತೈತಿ. ಯಾವಾಗಪ್ಪ ಅಂದರೆ 1 ಆಗಸ್ಟ್. ಇಲ್ಲಿ ನೋಡ್ಬೋದು ನೀವು ಡೇಟಾ ಅರ್ಜಿ ಸಲ್ಲಿಸುವ ನಿಗದಿತ ಪ್ರಾರಂಭ ದಿನಾಂಕ ಯಾವಾಗಪ್ಪ ಅಂದರೆ 1/8/2026. ಅಂದರೆ ಆಲ್ರೆಡಿ ಈಗ ಸ್ಟಾರ್ಟ್ ಆಗೈತಿ. ಸ್ಟಾರ್ಟ್ ಆಗಿ 2 ದಿವಸ ಆಗೈತಿ. ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಯಾವಪ್ಪ ಅಂದ್ರೆ 31/8/2026. ಅಂದರೆ ಈಗ 1 ತಾರೀಕು ಹಿಡ್ದ ಆಗಸ್ಟ್ 1 ತಾರೀಕು ಹಿಡ್ದಂದ ಇಲ್ದಾಗ 31 ತಾರೀಕು ಟೋಟಲ್ ಎಷ್ಟಪ್ಪ ಅಂದರೆ 30 ದಿನಗಳ ಕಾಲ ಅರ್ಜಿಯನ್ನು ಸಲ್ಲಿಸಲು ದಿನಗಳನ್ನು ಕೊಟ್ಟಿದ್ದಾರೆ. ಅದ ನಂತರ ಪೂರ್ವಭಾವಿ ಪರೀಕ್ಷಾ ದಿನಾಂಕ ಅಂದ್ರೆ ಇದನ್ನ ಸೆಲೆಕ್ಷನ್ ಹೆಂಗೆ ಮಾಡ್ತಾರಪ್ಪ ಅಂದರೆ ಪ್ರಿಲಿಮ್ಸ, ಮೇನ್ಸ ಪ್ಲಸ್ ಇಂಟರ್ವ್ಯೂ. ಇದಕ್ಕೆ KS ಆಗಿರುವಂಥ ಪ್ರಿಲಿಮ್ಸ, ಮೇನ್ಸ, ಇಂಟರ್ವ್ಯೂ ಅಂತ ತಗೋತಾರೆ. ಪ್ರಿಲಿಮ್ಸ್ ಯಾವಾಗ ಎಕ್ಸಾಮ್ ಆಗ್ಬೋದು ಅಂತ ತಾತ್ಕಾಲಿಕವಾಗಿ ಕೊಟ್ಟಿದ್ದಾರಪ್ಪ ಅಂದರೆ ಇಲ್ಲಿ ನೋಡ್ಬೋದು 15 ನವೆಂಬರ್ 2026 ಟೆಂಟೇಟಿವ್ ಟೈಮನ್ನು ಬಿಟ್ಟಿದ್ದಾರೆ. ಫೈನಲನ್ನು ಯಾವಾಗ ಬಿಡ್ತಾರಂತೆ ಮುಂದೆ ಅಧಿಸೂಚನೆಯಲ್ಲಿ ಮುಂದೆ ಆಫಿಷಿಯಲ್ ವೆಬ್ಸೈಟ್ನಲ್ಲಿ ಬಿಡ್ತಾರೆ. ಅದೇ ರೀತಿಯಾಗಿ ನೆಕ್ಸ್ಟ್ ಈಗ ಅರ್ಜಿ ಸಲ್ಲಿಸೋದು ಹೆಂಗಪ್ಪ ಅಂದರೆ 1 ಟೈಮ್ ರಿಜಿಸ್ಟ್ರೇಷನ್ನ ಮಾಡಬೇಕು. ಈಗ ಆಲ್ರೆಡಿ ರಿಜಿಸ್ಟರ್ ಮಾಡಿದ್ರೆ ಡೈರೆಕ್ಟ್ ನೀವು ಅಪ್ಲೈ ಕೂಡ ಮಾಡ್ಬೋದು. ಹೋದ ವರ್ಷದ ನೀವು ಅಪ್ಲೈ ಮಾಡಿರಿ ಅಂದರೆ ಡೈರೆಕ್ಟಾಗಿ ಅಪ್ಲೈ ಕೂಡ ಮಾಡ್ಬೋದು. ಇಲ್ಲ ಅಂದರೆ ನೀವು ಫಸ್ಟ್ ಟೈಮ್ ನೀವು ಅಪ್ಲೈ ಮಾಡ್ತಾ ಇದ್ದೀರಪ್ಪ ಅಂದರೆ 1 ಟೈಮ್ ರಿಜಿಸ್ಟರ್ ಮಾಡ್ಕೋಬೇಕು. ಆದ ನಂತರ ಅಪ್ಲಿಕೇಶನ್ನ ಹಾಕಬೇಕಾಗಿರ್ತದೆ. ಆದ ನಂತರ ಈಗ ಅಪ್ಲಿಕೇಶನ್ ಫೀಸ್ ಎಷ್ಟು ಇರ್ತದಪ್ಪ ಅಂದರೆ ಟೋಟಲಾಗಿ ಈಗ ಜನರಲ್ ಕ್ಯಾಂಡಿಡೇಟ್ಗೆ ಈಗ ಶುಲ್ಕ ಎಷ್ಟು ಇರ್ತೈತಪ್ಪ ಅಂದ್ರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಎಷ್ಟಪ್ಪ ಅಂದ್ರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಎಷ್ಟು ಇರ್ತೈತಪ್ಪ ಅಂದ್ರೆ ಸಾಮಾನ್ಯ ಅಭ್ಯರ್ಥಿಗೆ 600 ರೂಪಾಯಿ ಇರ್ತೈತಿ. ಪ್ಲಸ್ ಎಷ್ಟಪ್ಪ ಅಂದ್ರೆ 35 ರೂಪಾಯಿ ಪ್ರೊಸೆಸಿಂಗ್ ಫೀಸ್ ಇರ್ತೈತಿ. ಟೋಟಲಾಗಿ ಎಷ್ಟಪ್ಪ ಅಂದರೆ 600 ಪ್ಲಸ್ 35 ಎಷ್ಟು ಆಯ್ತಪ್ಪ ಅಂದರೆ 600 ಪ್ಲಸ್ 35 ಪ್ರೊಸೆಸಿಂಗ್ ಫೀಸ್ ಅಂತ ಎಲ್ಲದಕ್ಕೂ ಅಪ್ಲಿಕೇಬಲ್ ಆಗೈತಿ. 35 ಪ್ರೊಸೆಸಿಂಗ್ ಫೀಸ್ ಇರುತ್ತೆ. ಅದೇ ರೀತಿಯಾಗಿ ಪ್ರೈವೇಟ್ 2A 2B 3A 3Bಗೆ ಎಷ್ಟಪ್ಪ ಅಂದರೆ 300 ಪ್ಲಸ್ 35 ಅಂದರೆ ಪ್ರೊಸೆಸಿಂಗ್ ಫೀಸ್ ಇದೆ ಎಲ್ಲದಕ್ಕೂ ಬರ್ತೈತಿ. 35 335 ಆಯಿತು. ಮಾಜಿ ಸೈನಿಕಿದ್ರೆ 50 ಪ್ಲಸ್ 35 85 ಆಯಿತು. ಅದೇ ರೀತಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರಯೋಗವನ್ನು ಅಂಗವಿಕಲತೆ ಹೊಂದಿರಂದ್ರೆ 35 ಹುದ್ದೆಗಳಾಗಿರ್ತವೆ. 35 ರೂಪಾಯಿ ಚಲನ ಆಗಿರ್ತೈತಿ. ಅರ್ಹತಾ ಪರಿಷತ್ತುಗಳು ಎಷ್ಟು ಬಾರಿ ಪ್ರಯತ್ನ ಮಾಡ್ಬೇಕಪ್ಪ ಅಂದರೆ ಇದು ಲಿಮಿಟ್ ಇರ್ತೈತಿ. ಅಂದ್ರೆ ಇಷ್ಟೇ ಸಾರಿಯನ್ನು ಅರ್ಜಿಯನ್ನು ಹಾಕಬೇಕು. ಅದಾದ ನಂತರ ನಿಮಗೆ ಅಪ್ಲಿಕೇಶನ್ ಹಾಕೋಕ್ಕೆ ನಡೆಯೋದಿಲ್ಲ. ಈಗ ನೋಡು ಪರೀಕ್ಷಾ ಪ್ರಯತ್ನಗಳು ಎಷ್ಟಪ್ಪ ಅಂದರೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈಗ ಸಾಮಾನ್ಯ ಜನರಲ್ ಮೇಡ್ದವ್ರಿಗೆ 5 ಬಾರಿ ಅಂದರೆ ಎಷ್ಟಪ್ಪ ಅಂದರೆ 5 ಸಲ ಅಪ್ಲಿಕೇಶನ್ನ ಹಾಕ್ಬೋದು. ಅದೇ ರೀತಿಯಾಗಿ ಅದ ನಂತರ ಹಾಕಲಿಕ್ಕೆ ಅವಕಾಶ ಇರುವುದಿಲ್ಲ. ನಂತರ ಪ್ರವರ್ಗ 1 ಮತ್ತು 2A 2B 3A 3Bಗೆ ಎಷ್ಟಪ್ಪ ಅಂದರೆ 7 ಬಾರಿ ಆಗಿರ್ತೈತಿ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ ಎಷ್ಟಪ್ಪ ಅಂದರೆ ಮಿತಿ ಇರೋದಿಲ್ಲ, ಅನ್ಲಿಮಿಟೆಡ್ ಆಗಿರ್ತೈತಿ. ಅದ ನಂತರ ಶೈಕ್ಷಣಿಕ ಅರ್ಹತೆ ಯಾವುದೇ ರೀತಿಯಾದಂಥ ಡಿಗ್ರಿಯನ್ನು ಪಾಸ್ ಆಗಿದ್ರೆ ಅಪ್ಲಿಕೇಶನ್ನ ಹಾಕ್ಬೋದು. ಅದೇ ರೀತಿಯಾಗಿ ಅದರಲ್ಲಿ ಗ್ರೂಪ್ A ಮತ್ತು ಗ್ರೂಪ್ Bನಲ್ಲಿ ಬೇರೆ ಆಗಿರ್ತದಂಥ ನೋಟಿಫಿಕೇಷನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೇನೆ. ಟೆಲಿಗ್ರಾಮ್ ಜಾಯ್ನ್ ಆಗಿರಿ, ಅದರಲ್ಲಿ ಕೂಡ ನಾನು ಸೆಂಡ್ ಮಾಡಿರ್ತೇನೆ. ನೀವು ನೋಡ್ಬೋದು ಕ್ವಾಲಿಫಿಕೇಷನ್ ಅದ ಅದರೊಳಗೆ ಸಬ್ ಅದಾವಲ್ಲ ಅದರೊಳಗೆ ಡಿಫ್ರೆಂಟ್ ಆಗಿರ್ತೈತಿ ಕ್ವಾಲಿಫಿಕೇಷನ್. ಅಂದರೆ ಈಗ LLB ಅವ್ರು ಮುಗಿಸಿದವ್ರು ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಅದೇ ರೀತಿ ಎಲ್ಲರಿಗೂ ಡಿಗ್ರಿ ಮುಗಿದವ್ರು ನಡೀತೈತಿ ಕಾಮನ್ ಆಗಿ. ಬಟ್ ಅದರೊಳಗೆ ಡಿವೈಡ್ ಮಾಡಿದಾರಲ್ಲ ಅದ್ರ ಸಲುವಾಗಿ ಇದೆ. ಈಗ ಏಜ್ ಲಿಮಿಟ್ ನೋಡೋದಾದರೆ ಫಸ್ಟ್ ಆಫ್ ಆಲ್ ಮಿನಿಮಮ್ ಆಗಿ ಎಷ್ಟಾಗಿರ್ಬೇಕಪ್ಪ ಅಂದರೆ 21 ಏಜನ್ನು ಹೊಂದಿರಬೇಕು. ಅದೇ ರೀತಿಯಾಗಿ ಕನಿಷ್ಠ ಎಷ್ಟಪ್ಪ ಅಂದರೆ 21 ವಯಸ್ಸನ್ನು ಹೊಂದಿರಬೇಕು. ಸಾಮಾನ್ಯ ಅಭ್ಯರ್ಥಿಗಳು ಏಜ್ ಲಾಸ್ಟ್ ಎಷ್ಟಪ್ಪ ಅಂದರೆ 40 ವರ್ಷ. ಅದೇ 2A 2B 3A 3Bಗೆ 43 ವರ್ಷ. ಅದೇ ರೀತಿ ಪರಿಶಿಷ್ಟ ಪಂಗಡ ಜಾತಿ ಪ್ರವರ್ಗ 1ಕ್ಕೆ 45 ವಯಸ್ಸಿರ್ತೈತಿ. ಅದ ನಂತರ ನೆಕ್ಸ್ಟ್ ಬರೋದು ಯಾವುದಪ್ಪ ಅಂದರೆ ಈಗ ನೋಡ್ಬೋದು ನೀವು ಇಲ್ಲಿ ದೈಹಿಕ ದ್ರಾಢತೆ ಪರೀಕ್ಷೆ ಇದನ್ನು ಕೂಡ ಕೊಟ್ಟಿದ್ದಾರೆ. ನೀವು ಒಂದ್ಸಲ ಸ್ಕ್ರೀನ್ಶಾಟ್ ಕೂಡ ತಗೊಂಡಿರೋ ಸೇವೆ ಕರ್ನಾಟಕ ಪೊಲೀಸ್ ಸೇವೆ CVL ಅಂದರೆ ಇದು ಯಾವುದಪ್ಪ ಅಂದರೆ 165 ಸೆಂಟಿಮೀಟ್ರ್ ಎತ್ತರ ಇರಬೇಕು. ಎದೆ ಸುತ್ತಳತೆ 84 ಇರಬೇಕು. 5 ಸೆಂಟಿಮೀಟ್ರ್ ಅಂದರೆ ಎದೆಯ ಉಬ್ಬಿಸಿದಾಗ 5 ಸೆಂಟಿಮೀಟ್ರ್ ಜಾಸ್ತಿ ಆಗಿರಬೇಕು. ಅದೇ ರೀತಿಯಾಗಿ ಎತ್ತರ 157 ಇದು ಮಹಿಳೆಯರಿಗೆ ಇರ್ತೈತಿ, ಇದು ಪುರುಷರಿಗೆ ಇರ್ತೈತಿ. ನೀವು ಒಂದ್ಸಲ ನೋಡಿ ಸ್ಕ್ರೀನ್ಶಾಟ್ ಕೂಡ ನೀವು ತಗೋಬೋದು. ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ ನೋಡ್ಬೋದು ನೀವು. ಪ್ರಿಲಿಮ್ಸ, ಮೇನ್ಸ, ಇಂಟರ್ವ್ಯೂ ಇರ್ತೈತಿ. ಇಲ್ಲಿ ನೋಡ್ಬೋದು ಕೊಟ್ಟಿದ್ದಾರೆ ಪ್ರಿಲಿಮ್ಸ್ ಎಕ್ಸಾಮ, ಮೇನ್ಸ್ ಎಕ್ಸಾಮ,
ಮಾಡೋದು ಮತ್ತು ಮುಖ್ಯ ಪರೀಕ್ಷೆಗೆ ವೈಯಕ್ತಿಕ ವಿವಿಧ ಸೇವೆಗಳ ಮತ್ತು ಹುದ್ದೆಗಳ ಅಭ್ಯರ್ಥಿ ಆಯ್ಕೆ ಮಾಡುವ ಸಲುವಾಗಿ ನಡೆಸಲಾಗುವುದು. ಹೆಚ್ಚಿನ ವಿವರಗಳನ್ನು ಈ ವೆಬ್ಸೈಟ್ನಲ್ಲಿ ಚೆಕ್ ಮಾಡ್ಕೋಬೋದು. ಇಲ್ಲಿ ಸಿಲೆಬಸ್ ಕೂಡ ನಿಮಗೆ ಕೊಟ್ಟಿದ್ದಾರೆ, ನೀವು ನೋಡ್ತಾ ಹೋಗ್ಬೋದು. ಟೋಟಲಾಗಿ ಪತ್ರಿಕೆ ಒಂದಂದರೆ ಪ್ರಿಲಿಮ್ಸ್ ಎಕ್ಸಾಮ್ ಒಳಗೆ ಏನಿರ್ತೈತಪ್ಪ ಅಂದರೆ 40 ಕ್ವಶನ್ ಇರ್ತಾವೆ, 80 ಮಾರ್ಕ್ಸ್ ಇರ್ತಾವೆ. ಅದೇ ರೀತಿ 60 ಕ್ವಶನ್ ಇರ್ತಾವೆ, 120 ಮಾರ್ಕ್ಸ್ ಇರ್ತಾವೆ. ಅಂದರೆ ಒಂದಕ್ಕೆ 2 ಮಾರ್ಕ್ಸ್ ಇರ್ತಾವೆ. ಟೋಟಲಾಗಿ 200 ಮಾರ್ಕ್ಸ್ ಕ್ವಶನ್ ಪೇಪರ್ ಇರ್ತೈತಿ. 200 ಮಾರ್ಕ್ಸ್ ಕ್ವಶನ್ ಇರ್ತೈತಿ. 100 ಮಾರ್ಕ್ಸ್ ಕ್ವಶನ್ 100 ಕ್ವಶನ್ ಇರ್ತಾವೆ. 200 ಮಾರ್ಕ್ಸ್ ಇರ್ತಾವೆ. 100 ಕ್ವಶನ್ 200 ಮಾರ್ಕ್ಸ್, ಒಂದಕ್ಕೆ 2 ಮಾರ್ಕ್ಸನ್ನು ಹೊಂದಿರ್ತೈತಿ. ಇದು ಯಾವುದಪ್ಪ ಅಂದರೆ ಪೇಪರ್ 1. ಈಗ ಪೇಪರ್ 2 ಅಂದರೆ ನೋಡ್ಬೋದು ನೀವು ಇಲ್ಲಿ 40 ಕ್ವಶನ್ ಇರ್ತಾವೆ, 80 ಮಾರ್ಕ್ಸ್. ಇದಕ್ಕೂ ಸೇಮ್ 2 ಮಾರ್ಕ್ಸ. ಅದೇ ರೀತಿ 30 ಕ್ವಶನ್ ಇರ್ತಾವೆ, 60 ಮಾರ್ಕ್ಸ. ಇದು ಸೇಮ್ 30 ಕ್ವಶನ್ ಇರ್ತಾವೆ, 60 ಮಾರ್ಕ್ಸ. ಟೋಟಲಾಗಿ 200, 100 ಇದು ಸೇಮ್ ಆಗಿರ್ತೈತಿ. ನೀವು ನೋಡ್ಬೋದು. ಸ್ಕ್ರೀನ್ಶಾಟ್ ಕೂಡ ಹಾಕ್ಬೋದು, ಇಲ್ಲಾಂದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ನೀವು ಪೇಪರ್ 1 ಪರೀಕ್ಷೆ ಪಠ್ಯಕ್ರಮ ಕೂಡ ಕೊಟ್ಟಿದ್ದಾರೆ, ನೀವು ಸ್ಕ್ರೀನ್ಶಾಟ್ ಕೂಡ ಹೊಡ್ಕೋಬೋದು. ಪಠ್ಯಕ್ರಮ ಕೂಡ ಮೆನ್ಷನ್ ಮಾಡಿದ್ದಾರೆ ಯಾವ್ಯಾವ್ದು ಕೇಳ್ತಾರಂತ. ಅದೇ ಪತ್ರಿಕೆ 2 ಅಲ್ಲಿ ಯಾವ್ದು ಬರ್ತೈತೆ ಅಂತ ಕೊಟ್ಟಿದ್ದಾರೆ. ಮುಖ್ಯ ಪರೀಕ್ಷೆ ರೀತಿಗೆ ಲಿಖಿತ ಪರೀಕ್ಷೆ ರಿಟರ್ನ್ ಎಕ್ಸಾಮ್ ಅಂದರೆ ಅದರ ಯಾವ ಸಬ್ಜೆಕ್ಟ್ ಇರ್ತದೆ ಅಂತ ಕೊಟ್ಟಿದ್ದಾರೆ, ನೋಡ್ಬೋದು ನೀವು ಇಲ್ಲಿ. ಪೇಪರ್ 1 ಪ್ರಬಂಧ ಕೂಡ ಇರ್ತದೆ. ಇದರ ಸಾಮಾನ್ಯ ಅಧ್ಯಯನ ಇರ್ತದೆ, ಜನರಲ್ ಸ್ಟಡೀಸ್ ಸಾಮಾನ್ಯ ಅಧ್ಯಯನ ಇರ್ತೈತಿ. ಜನರಲ್ 3, 4, ಪತ್ರಿಕೆ 5 ಹಿಂಗಿರ್ತಾವೆ. ಕಡ್ಡಾಯ ಪತ್ರಿಕೆ ಕಂಪಲ್ಸರಿ ಪೇಪರ. ಅರ್ಥ ಪತ್ರಿಕೆ ಕ್ವಾಲಿಫೈಡ್ ಪೇಪರ್ ಅಂದರೆ ಕನ್ನಡ ಮತ್ತು ಇಂಗ್ಲೀಷ್ ಇರ್ತೈತಿ. 150 ಅಂಕಗಳಿರ್ತಾವೆ. 2 ತಾಸು ಟೈಮಿಂಗ್ ಇರ್ತೈತಿ. ಇದು KS ಇರೋದ್ರಿಂದ ಮಲ್ಟಿಪಲ್ ಚಾಯ್ಸ್ ಪ್ಲಸ್ ಬರೀದು ರಿಟರ್ನ್ ಎಕ್ಸಾಮ್ ಕೂಡ ಇರ್ತೈತಿ. ಇದನ್ನ ತಡ ಮಾಡದೆ ಅಪ್ಲಿಕೇಶನ್ ನೀವು ಹಾಕ್ಬೇರಿ. ಯಾವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಯ್ತಪ್ಪ ಅಂದರೆ ಈಗ ಅಪ್ಲಿಕೇಶನ್ ಆಲ್ರೆಡಿ ಸ್ಟಾರ್ಟ್ ಆಗೈತಿ. 31 ಲಾಸ್ಟ್ 8/2026 ಲಾಸ್ಟ್ ಡೇಟ್ ಆಗಿರೋದ್ರಿಂದ ಜಲ್ದಿ ಅಪ್ಲಿಕೇಶನ್ ಹಾಕಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ಕೊತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಿಮಗೆ ಏನಾದರೂ ಡೌಟ್ ಕೂಡ ಇದ್ದರೆ ಕಮೆಂಟ್ ಕೂಡ ಮಾಡಿ. ನೀವು ಯಾವ ಡಿಗ್ರಿ ಮುಗಿಸಿದಾರೆ ಕೂಡ ಕಮೆಂಟ್ ಮಾಡಿ, ನಾನು ಹೇಳ್ತೀನಿ ಯಾವ ಪೋಸ್ಟ್ಗೆ ನಿಮಗೆ ಅಪ್ಲೈ ಮಾಡಬೇಕಂತ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.